ಹಾಯ್ ಫ್ರೆಂಡ್ಸ್, ನಾನು ನವೀನ್. ಇದು ಒಂದು 8ರಿಂದ 9 ಕುಂಟೆ ಬರ್ಬೋದು ಈ ಜಾಗ. ಈ ಜಾಗದಲ್ಲಿ ಮುಂಚೆ ಒಂದು 12 ತೆಂಗಿನ ಮರ ಇದೆ. ಅಂದರೆ ನಮ್ಮ ಅಜ್ಜನ ಕಾಲದ್ದು ಒಂದು 40 ವರ್ಷದ್ದು ತೆಂಗಿನ ಮರ ಇದೆ. ಸೊ ನಾನು ಇದ್ರಾಗ ಏನು ಮಾಡಿದೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಅಡಿಕೆ ಹಾಕಿದೆ. ನಮ್ಮದು ಅಡಿಕೆ ಇಲ್ಲಿ 52 ಅಡಿಕೆ ಗಿಡ ಇದೆ. ಇದು ಹೆಚ್ಚು ಕಮ್ಮಿ 8ರಿಂದ 9 ಕುಂಟೆ ಜಾಗದಲ್ಲಿ 52 ಅಡಿಕೆ ಇದೆ. ಒಂದು 30 ಕೋಕೋ ಗಿಡ ಇದೆ. ಕೋಕೋ ಗಿಡ ನಮ್ಮ ಕಡೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಧ್ಯದಲ್ಲೆಲ್ಲೂ ಹಾಕಿಲ್ಲ, ಸುತ್ತ ಬಾರ್ಡ್ರ್ನಲ್ಲಿ ಹಾಕಿದ್ದೀನಿ. ಒಂದು ಪೀನಟ್ ಬಟರ್ ಅಂತ ಒಂದು ಗಿಡ ಹಾಕಿದ್ದೀನಿ ಈಗ ರೀಸೆಂಟಾಗಿ. ಮತ್ತು ಕೋಕೋ ಗಿಡ ಇದೆಲ್ಲ 1 ಇಯರ್ ಹತ್ತತ್ರ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಒಂದೆರಡು ಎಲೆ ಅಂಬಿದೆ. ಸೊ ನನಗೆ ಏನಾಯಿತು ಅಂದರೆ ಝೀರೋ ಕಲ್ಟಿವೇಷನ್ ಈ ಶಿವನಂಜಪ್ಪ ಬಾಳೆಕಾಯಿ ಅವ್ರದ್ದು ತೋಟ ನೋಡಿದ ತಕ್ಷಣ ನಾನು ಝೀರೋ ಕಲ್ಟಿವೇಷನ್ ಮಾಡಬೇಕು ಅಂತ ಆಯಿತು. ಓಕೆ, ನಾನೇನು ಮಾಡಿದೆ, ಝೀರೋ ಕಲ್ಟಿವೇಷನಲ್ಲಿ ಹಸುಗಳಿಗೋಸ್ಕರ ಹುಲ್ಲಿನ ಬೀಜನೂ ಚೆಲ್ಲಿದ್ದೀನಿ. ಸ್ವಲ್ಪ ಗೆಣಸಿನ ಬೀಳು ಇದೆ. ಇದ್ರ ಮಧ್ಯ ದನಗಳು ತಿನ್ನೋಕ್ಕಾಯ್ತು. ಸೊ ಅಡಿಕೆ ಮಾರಿದ್ರೆ ದುಡ್ಡು ಬರುತ್ತೆ, ತೆಂಗು ಮಾರಿದ್ರೆ ದುಡ್ಡು ಬರುತ್ತೆ, ಕೋಕೋ ಅದು ಫಸ್ಲಿ ಬಂದಾಗ ಅದರಿಂದಲೂ ದುಡ್ಡು ಬರುತ್ತೆ. ಸೊ ನಾನೀಗ ತಿನ್ನೋಕ್ಕೆ ಏನು ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿ ಈ ಒಂದೆಲ್ಗ ಅನ್ನೋದನ್ನು ಅಲ್ಲಲ್ಲೇ ಒಂದು 20 ಗೆಡ್ಡೆ ಚಿಕ್ಕ ಗೆಡ್ಡೆ ತಂದು ಹಾಕಿದ್ದೀನಿ. ಇದು ಹೇಗೆ ಹಬ್ಬಿದೆ ಅಂದರೆ ಇವತ್ತು ಪ್ರೆಸೆಂಟಾಗಿ ಕಮ್ಮಿ ಅಂದರೆ ಒಂದು 50ರಿಂದ 60 ಮನೆಯವ್ರು ಬಂದು ಕುಯ್ಕೊಂಡೋದ್ರೂ ಖಾಲಿ ಆಗಲ್ಲ, ಅಷ್ಟು ಹಬ್ಬಿಟ್ಟಿದೆ. ನೋಡಿ ಇಷ್ಟೊಂದೆಲ್ಲ ಹಬ್ಬಿದೆ. ಸೊ ರೈತರುಗಳು ಪದೇ ಯಾವುದೋ ಒಂದು ಸಂಬಾರ, ಯಾವುದೋ ಒಂದು ಮೆಂತ್ಯ ಸೊಪ್ಪು, ಯಾವುದೋ ಒಂದು ಸೊಪ್ಪು ಅಂತ, ಪಾಲಕ್ ಸೊಪ್ಪು ಅಂತ ಅದ್ರ ಹಿಂದೆ ಹೋಗೋಕ್ಕಿಂತ, ಯಾಕೆಂದರೆ ಅದಕ್ಕೆ ಬೀಜ ತರಬೇಕು, ಮತ್ತೆ ಉಳುಮೆ ಮಾಡಬೇಕು, ಮತ್ತೆ ಅದಕ್ಕೆ ಗೊಬ್ಬರ ಹಾಕಬೇಕು. ಮತ್ತೊಂದು ಅಂದರೆ ಇವತ್ತು ರೈತ ಅದನ್ನು ಮಾಡೋರು ಮಾಡ್ಬೋದು, ಅಂದರೆ ಅದನ್ನು ಮಾಡೋದು ಅದನ್ನು ತಿಂದ ಮೇಲೆ ಸೊ ಇದು ಈಸಿಯೆಸ್ಟಾಗಿ ನೀವು ತಿನ್ಬೋದು ಅಂತ. ನೋಡಿ ಇದು ಯಾವತ್ತು ಹೆಚ್ಚು ಕಮ್ಮಿ ಇದು ಒಂದು 2 ವರ್ಷ ಆಗಿದೆ ಇದನ್ನು ಹಾಕಿ. ಇಲ್ಲಿ ಎಲ್ಲ ಥರದ್ದು ಇದೆ. ನಾನು ಇದನ್ನು ಮನೆಗೆ ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ನೆಕ್ಸ್ಟ್ ಇದೆಲ್ಲ ದನ ಕ್ಲೀನಾಗಿ ತಿನ್ಬಿಡ್ತವೆ. ನಾನಿಲ್ಲಿ ಯಾವುದೇ ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡೆಯಲ್ಲ. ಇವತ್ತಿನವರೆಗೂ ನಾನಿದು ಕಳೆ ಹೊಡೆಯೋ ಮಿಷಿನಲ್ಲಿ ಇದೆ ನಮ್ಮ ಮನೇಲಿ. ಆದರೆ ಸ್ಟಾರ್ಟಿಂಗಲ್ಲಿ 1 ಇಯರು ಝೀರೋ ಕಲ್ಟಿವೇಷನ್ ಮಾಡಿದೆ. ಆಮೇಲೆ ಇದು ದನಗಳೇ ಕ್ಲೀನಾಗಿ ತಿಂತವೆ, ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಹಾಲು ಬರುತ್ತೆ. ಸೊ ಎಲ್ಲರೂ ಈ ರೀತಿ ಒಂದೆಲ್ಗ ಹಾಕ್ಕೊಂಡ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ರೀತಿ ನಮ್ಮ ಮನೆಗೆ ದುಡ್ಡು ಉಳಿಯುತ್ತೆ. ಫಸ್ಟ್ ಆಫ್ ಆಲ್ ರೈತ ಒಬ್ಬ ತರಕಾರಿ ತರೋದು ಬೆಳೆಯೋದು ಅಂದರೆ ಪದೇ ಬೀಜ ತರಬೇಕು ಅನ್ನೋಕ್ಕಿಂತ ಅದನ್ನು ಬೆಳ್ಕೊಳ್ಳಿ. ಅದ್ರ ಮಧ್ಯ ಇಂಥದ್ದೊಂದು ಸುವರ್ಣ ಗೆಡ್ಡೆ ಆಗಿರ್ಬೋದು, ಇಲ್ಲ ಮರ್ಗೆಣ್ಸ್ ಆಗಿರ್ಬೋದು, ಮತ್ತು ತುಂಬ ಇದ್ದಾವೆ ಇದೇ ರೀತಿ ತರಕಾರಿಗಳು. ಒಂದೆಲ್ಗ ಆಗಿರ್ಬೋದು, ಆಮೇಲೆ ಬಸ್ಲೆ ಸೊಪ್ಪಾಗಿರ್ಬೋದು, ನೆಲಬಸ್ಲೆ ಆಗಿರ್ಬೋದು, ಬಳ್ಳಿ ಬಸ್ಲೆ ಆಗಿರ್ಬೋದು, ಇಂಥ ತೊಂಡೆ ಬಳ್ಳಿ ಆಗಿರ್ಬೋದು, ಇಂಥವೆಲ್ಲ ಒಂದು ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ಮತ್ತೆ ಅದನ್ನು ಮಾಡಬೇಕು ಅನ್ನೋ ಇದಿರಲ್ಲ, ಫ್ರೀಯಾಗಿ ಸಿಗುತ್ತೆ. ಸೊ ಎಲ್ಲರೂ ಆದಷ್ಟು ಒಂದೆಲ್ಗ ಅನ್ನೋದನ್ನ ಹಾಕಿ. ನಮ್ಮ ಕಡೆ ಕೋಕೋ ಗಿಡ ಅನ್ನೋದು ನೋಡಿ 1 ಇಯರ್ ಕ್ರಾಪ್ ಇದು. ಅಲ್ಲೇ ಜಾರ್ಕೆಟೆಲ್ಲ ಹೊಡೆದಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಅಂತಾರೆ, ನೀನು ದನ ಕಟ್ತೀನಿ ಅಂತೀಯ, ಇದು ಮಾಡ್ತೀಯ, ಕೋಕೋ ಗಿಡ ತಿನ್ನಲ್ವ ಅಂತ. ನಾನೇನು ಮಾಡ್ತೀನಿ ಅಂದರೆ, ಕೋಕೋ ಗಿಡ ದನ ಕಟ್ಟಬೇಕಾದ್ರೆ ಹೆಂಗೆ ಅಂದ್ರೂ ನಾವು ಕಟ್ಟಿದ್ರೂ ಅವು ತಿನ್ನೋ ಆಸೆಗೆ ಸ್ವಲ್ಪ ನೆಡ್ಕೋಸ್ಕೊ ತಿನ್ಬಿಡ್ತವೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಒಂದು ಬಕೆಟಲ್ಲಿ ಸಗಣಿನ ಕದ್ರಿಟ್ಕೊಂಡಿರ್ತೀನಿ, ಲಿಕ್ವಿಡ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಪ್ಲ್ಯಾಟಿಗೆ ಕಟ್ಟಬೇಕು ಅಂದಾಗ ಕೋಕೋ ಗಿಡದ ಮೇಲೆಲ್ಲ ಸಗಣಿ ಇದನ್ನು ಉಯ್ದು ಬಿಡ್ತೀನಿ. ಅವಾಗೇನಾಗುತ್ತೆ, ದನ ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಸೊ ಈ ರೀತಿ ತುಂಬ ವರ್ಷ ಬೇಕು ಅಂತ ಇಲ್ಲ, ಒಂದು 2ರಿಂದ 2 ವರ್ಷ ನಾವು ಮೇಂಟೈನ್ ಮಾಡಿಬಿಟ್ರೆ ಆ ರೀತಿ ಇದಾಕ್ಬಿಟ್ಟು ನೆಕ್ಸ್ಟ್ ಗಿಡ ದೊಡ್ಡದಾಗುತ್ತೆ. ಅವಾಗ ಹಸು ತಿನ್ನೋಲ್ಲ, ಸ್ವಲ್ಪ ಎಲೆ ತಿನ್ಬೋದು ಅಷ್ಟೇ, ಆದರೆ ಗಿಡ ಹಾಳು ಮಾಡೋಕ್ಕಾಗಲ್ಲ ಅದ್ರ ಕೈಲಿ. ಅದಕ್ಕೋಸ್ಕರ ನಾನು ಈ ಕೋಕೋ ಗಿಡ ಬೆಳೆಸೋದಕ್ಕೆ ಸ್ವಲ್ಪ ಕಷ್ಟನೇ ಪಟ್ಟಿದ್ದೀನಿ. ಒಂದು ಗಿಡ ಈಗಿದೆ, ಒಂದು ಗಿಡ ನೋಡಿ ಇನ್ನು ಆಲ್ರೆಡಿ ದನ ಏನೋ ತಿಂದ್ಬಿಟ್ಟು ಮತ್ತೆ ಹೊಡಿತಾ ಇದೆ. ಕೋಕೋ ಗಿಡ ನಾನು ಅಂದ್ಕೊಂಡಷ್ಟು ಸ್ಮೂತ್ ಬೆಳೆ ಏನಲ್ಲ, ಅದು ಸ್ವಲ್ಪ ಕಟ್ ಮಾಡಿದರೂ ಮತ್ತೆ ಚಿಗುರುತ್ತಾ ಇರುತ್ತೆ. ಓಕೆ.